ಅನುರಾಗ್ ಠಾಕೂರ್ ಅವರಿಗೆ ಇಲ್ಲಿ ತನಕ ಕಾಲ್ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಮೋದಿ ಅವರ ಸಂಪುಟದಲ್ಲಿ ಸ್ಥಾನವನ್ನು ಅನುರಾಗ್ ಠಾಕೂರ್ ಅವರು ಪಡೆದಿದ್ರು. ಇನ್ಫ್ಯಾಕ್ಟ್ ವಿತ್ತ ಸಚಿವಾಲಯದ ರಾಜ್ಯ ಖಾತೆಯನ್ನ ನಿಭಾಯಿಸಿದ ಕೀರ್ತಿ ಅನುರಾಗ್ ಠಾಕೂರ್ ಅವರಿಗಿದೆ. ಹಿಮಾಚಲ ಪ್ರದೇಶವನ್ನ ಅವರು ರಾಜ್ಯವಾರು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಅವ್ರಿಗೆ ಇನ್ನೂ ಕೂಡ ಕಾಲ್ ಬಂದಿಲ್ಲ. ಅದರ ಅರ್ಥ ಈ ಸಲ ಅವರು ಮೋದಿ ಸಂಪುಟದಲ್ಲಿ ಸೇರೋದ್ರಿಂದ ಮಿಸ್ ಆಗುತ್ತಾ, ಚಾನ್ಸ್ ಕಳ್ಕೊಳ್ತಾರ ಅನ್ನೋ ಕುತೂಹಲ ಇದೆ. ಯಾವ ಕಾರಣಕ್ಕೋಸ್ಕರ ಏನ್ ಮಾನದಂಡ ಅನ್ನೋದು ಗೊತ್ತಾಗಬೇಕಾಗಿದೆ. ಬಿಕಾಸ್ ಉತ್ತರ ಭಾರತದಲ್ಲಿ ಈ ಸಲ NDA ಅಲೀಸ್ ಜಾಸ್ತಿ ಇದ್ದಾರೆ, ಅಂದ್ರೆ ಪಾರ್ಟ್ನರ್ಸ್ ಜಾಸ್ತಿ ಇರೋದ್ರಿಂದ ಕೆಲವರಿಗೆ ಸಚಿವ ಸ್ಥಾನ ಮಿಸ್ ಆಗಬಹುದು ಅನ್ನೋ ಪ್ರೆಡಿಕ್ಷನ್ ಇತ್ತು. ಅದೇ ರೀತಿ ಅನುರಾಗ್ ಠಾಕೂರ್ ಅವರಿಗೆ ಇನ್ನೂ ಕೂಡ ಕಾಲ್ ಬಂದಿಲ್ಲ, ಕಾದು ಕೂತಿದ್ದಾರೆ ಈ ಕರೆ ಬರಬಹುದು ಅಂತ. ಬಟ್ ನಿನ್ನೆ ಸಂಜೆಯಿಂದ ಈ ಪ್ರಕ್ರಿಯೆಗಳನ್ನ ಚುರುಕಾಗಿ ಬಿಜೆಪಿಯ ಟಾಪ್ 1 ಟಾಪ್ 2 ನಾಯಕರು ಮಾಡ್ತಾ ಇದ್ದಾರೆ. ಆದರೆ ಅನುರಾಗ್ ಠಾಕೂರ್ ಅವ್ರಿಗೆ ಮಾತ್ರ ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ವಿತ್ತ ಸಚಿವಾಲಯದ ರಾಜ್ಯ ಖಾತೆಯನ್ನು ನಿಭಾಯಿಸಿದ್ರು ಅವರು. ಜೊತೆಗೆ ಎರಡನೇ ತಲೆಮಾರಿನ ರಾಜಕಾರಣಿಗಳಲ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಅಂತ ಅನುರಾಗ್ ಠಾಕೂರ್ ಅವ್ರನ್ನ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ನರೇಂದ್ರ ಮೋದಿ ಅವರು 3ನೇ ಸಲ ಪ್ರಧಾನಿ ಆಗ್ತಾ ಇರೋದ್ರಿಂದ ರಾಜ್ಯಾದ್ಯಂತ ಮೋದಿ ಅಭಿಮಾನಿಗಳು, ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಜೋರಾಗಿದೆ. ಹೀಗಾಗಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗ್ತಾ ಇದೆ. ದಾವಣಗೆರೆಯ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಮೋದಿ ಅವರ ದೊಡ್ಡ ಕಟೌಟ್ ಅನ್ನ ಅಲ್ಲಿ ನಿಲ್ಲಿಸಲಾಗಿದೆ. ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಗಮನಿಸ್ತಾ ಇದ್ದೀರಾ. ಮೋದಿ ಅವರು ಈ ಐತಿಹಾಸಿಕ ಸಾಧನೆ ಮಾಡಬೇಕು ಅಂತ ಪಾಪ ಬಹಳಷ್ಟು ಜನ ಅಂದ್ಕೊಂಡಿದ್ರು. ಆ ಗಳಿಗೆ ಸಾಕಾರಗೊಳ್ತಾ ಇರೋದ್ರಿಂದ ಅವರ ಖುಷಿ ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಖುಷಿಯಲ್ಲಿ ಪಾಲ್ಗೊಳ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಅಣ್ಣ ಇನ್ನೊಂದು ಸ್ವಲ್ಪ ಮುಂದೆ ಬರ್ರಿ. ಅಣ್ಣ ಇನ್ನೊಂದು ಸ್ವಲ್ಪ ಮುಂದೆ ಬರಮ್ಮ. ಕೇವಲ ದಾವಣಗೆರೆ ಮಾತ್ರ ಅಲ್ಲ, ರಾಯಚೂರಿನಲ್ಲೂ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ನಿಯೋಜಿತ ಪ್ರಧಾನಿ ಆಗಿರೋರು ಪ್ರತಿಜ್ಞಾ ವಿಧಿಯನ್ನು ಸಂಜೆ ಸ್ವೀಕರಿಸ್ತಾ ಇರೋದ್ರಿಂದ ದೇವರಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಈ ಸಲ ಕೂಡ ಸುಗಮ ಆಡಳಿತ ಆಗಲಿ, ಸುಲಲಿತವಾಗಿ ಮೋದಿ ಸರ್ಕಾರದ ಆಡಳಿತ ನಡೀಲಿ ಅನ್ನೋದು ಪಾಪ ಇಲ್ಲುವ ಕಾರ್ಯಕರ್ತರ ಬಯಕೆ ಆಗ್ತಾ ಇದೆ. ಹೀಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹೊಸದೊಂದು ಸವಾಲಂತೂ ಇದ್ದೇ ಇದೆ.